ಮಾಮ್, ನೀನ್ ಹೀಗೆ ಸುಮ್ಮನಿದ್ರೆ ಆಗಲ್ಲ. ನಿನ್ ಮೇಲಿರೋ ಕೋಪಕ್ಕೆ ತಾರಕ್ ಏನ್ ಬೇಕಾದ್ರೂ ಮಾಡ್ತಾನೆ. ಇದು ನಿನ್ನ ಅರಮನೆ. ಇಲ್ಲಿ ನೀನ್ ಹೇಳಿದ್ದೆ ನಡಿಬೇಕು. ಇಲ್ಲ ಅಂದ್ರೆ ನಿನಗಿರೋ ಒಂದೊಂದು ಅಧಿಕಾರನೂ ಕಳ್ಕೋತೀಯ. ಅದು ಅಷ್ಟು ಸುಲಭ ಅನ್ಕೊಂಡಿದ್ಯಾ? ಈ ರಾಜೇಶ್ವರಿನ ದಾಟಿ ಏನು ಮಾಡೋದಕ್ಕಾಗಲ್ಲ. ಅವಳು ಮಾಡಲ್ಲ ಅಂತ ಗೊತ್ತು, ಆದ್ರೆ ತಾರಕ್ ಅವಳ ಕೈಯಲ್ಲಿ ಮಾಡಿಸ್ತಾನೆ. ಈಗೇನಾದ್ರೂ ನೀನ್ ಬರ್ಲಿಲ್ಲ ಅಂದ್ರೆ ಖಂಡಿತ ಅವಳ ಕೈಲಿ ದೀಪ ಹಚ್ಚಿಸ್ತಾನೆ. ಮಾಮ್, ದಯವಿಟ್ಟು ನಾನು ಹೇಳೋದನ್ನ ಕೇಳು ಮಾಮ್. ಪ್ಲೀಸ್ ಬಾ ಮಾಮ್. ಇಲ್ಲ ಸಮಂತ, ನನಗಲ್ಲಿ ಬಂದ ಕೆಟ್ಟ ಮುಖಗಳನ್ನ ನೋಡೋದಕ್ಕಿಷ್ಟ ಇಲ್ಲ. ಒಂದು ಅವ್ರನ್ನೆಲ್ಲ ಕಳಿಸು ಅಂತ ಹೇಳು, ಆಗ ನಾನು ಅಲ್ಲಿಗೆ ಬರ್ತೀನಿ. ಇಲ್ಲಾಂದ್ರೆ ನಾನು ಬರೋದಿಲ್ಲ. ಮಾಮ್, ಚಿಕ್ಕ ಮಕ್ಕಳ ತರ ಹಠ ಮಾಡ್ಬೇಡ ಮಾಮ್. ಯೋಚನೆ ಮಾಡು, ಎಲ್ಲೋ ಇರ್ಬೇಕಾದವಳು ದೇವ್ರ ಮನೆವರೆಗೂ ಬಂದಿದ್ದಾಳೆ ಅಂದ್ಮೇಲೆ ನಿನ್ನ ಅಧಿಕಾರನ ಕಿತ್ಕೊಳ್ಳೋಕೆ ಜಾಸ್ತಿ ಸಮಯ ಬೇಕಾಗಿಲ್ಲ. ಮಾಮ್, ಅವಳ ಮುಂದೆ ನೀನ್ ಸೋಲೋದು ನನಗಿಷ್ಟ ಇಲ್ಲ. ನೀನೇನಾದ್ರೂ ಈಗ ಬರ್ಲಿಲ್ಲ ಅಂದ್ರೆ ಅವಳ ಮುಂದೆ ನಿನ್ ಸೋಲನ್ನ ಒಪ್ಕೊಂಡಾಗತ್ತೆ. ನನ್ ಮಾತ್ ಕೇಳು ಮಾಮ್. ಬಾ ಮಾಮ್. ಡ್ಯಾಡ್, ದಿಸ್ ಇಸ್ ಗೆಟಿಂಗ್ ಟೂ ಲೇಟ್ ಯಾ. ಗಾಡ್ಗಿಂತ ನನಗೆ ತುಂಬಾ ಬೇಜಾರಾಗ್ತದೆ. ಅವ್ರು ಬರಲ್ಲ ಡ್ಯಾಡ್. ಸುಮ್ನೆ ಸಿಂಗರಿ ಪೂಜೆ ಮಾಡ್ಲಿ.